ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶಿವಮಾನಸ ಪೂಜಾ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳ್ತಾ ಇದ್ದೇನೆ. ಸ್ತೋತ್ರವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂ ಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತೀಚಂಪಕಬಿಲ್ವಪತ್ರರಚಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಸೌವರ್ಣೇನ ವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗಕಾಹಲಕಲಾ ಗೀತಂ ಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾ ಹ್ಯೇತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗೃಹಾಣ ಪ್ರಭೋ. ಆತ್ಮಾತ್ವಂ ಗಿರಿಜಾಮತಿಃ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾ ಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶಿವಮಾನಸ ಪೂಜಾ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂ ಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತೀಚಂಪಕಬಿಲ್ವಪತ್ರರಚಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಹೇ ದಯಾನಿಧಿಯೇ, ಪಶುಪತಿಯೇ, ರತ್ನಗಳಿಂದ ನಿರ್ಮಿತವಾದ ಆಸನವು, ಹಿಮಜಲಗಳಿಂದ ಸ್ನಾನವು, ವಿವಿಧ ರತ್ನಗಳಿಂದ ಅಲಂಕರಿಸಲ್ಪಟ್ಟಿರುವಂತಹ ದಿವ್ಯವಾದ ವಸ್ತ್ರವು, ಕಸ್ತೂರಿಯಿಂದ ಸುವಾಸಿತಗೊಂಡಿರುವ ಚಂದನವು, ಮಲ್ಲಿಗೆ, ಸಂಪಿಗೆ, ಬಿಲ್ವಪತ್ರಗಳಿಂದ ಕೂಡಿರುವಂತಹ ಹೂವುಗಳು, ಧೂಪವು, ಹಾಗೆಯೇ ದೀಪವೂ ಕೂಡ ಮನಸ್ಸಿನಲ್ಲಿ ಕಲ್ಪಿಸಲ್ಪಟ್ಟಿರುವುದನ್ನು ನೀನು ಸ್ವೀಕರಿಸು. ಸೌವರ್ಣೇನ ವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ
ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ತುಪ್ಪವು, ಪಾಯಸವು, 5 ವಿಧದ ಭಕ್ಷ್ಯಗಳು, ಹಾಲು ಮೊಸರುಗಳಿಂದ ಕೂಡಿದ ಬಾಳೆಹಣ್ಣು, ಪಾನಕವು, ವಿವಿಧ ತರಕಾರಿಗಳು, ರುಚಿಕರವಾದಂತಹ ಜಲವು, ಕರ್ಪೂರದ ಚೂರುಗಳಿಂದ ಸುವಾಸಿತವಾಗಿರುವ ತಾಂಬೂಲವು ಇವೆಲ್ಲವೂ ಭಕ್ತಿಯುತವಾಗಿ ನನ್ನಿಂದ ನವರತ್ನಮಣಿಗಳ ಚೂರುಗಳಿಂದ ನಿರ್ಮಿತವಾದ ಬಂಗಾರದ ಪಾತ್ರೆಯಲ್ಲಿ ಇರಿಸಲ್ಪಟ್ಟಿದೆ. ಹೇ ಪ್ರಭುವೇ, ಸ್ವೀಕರಿಸು. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗಕಾಹಲಕಲಾ ಗೀತಂ ಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾ ಹ್ಯೇತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗ್ರಹಾಣ ಪ್ರಭೋ. ಕೊಡೆ, ಚಾಮರಗಳು 2, ಬೀಸಣಿಕೆ, ಶುಭ್ರವಾದ ಕನ್ನಡಿ, ವೀಣೆ, ಭೇರಿ, ಮೃದಂಗ, ಕಹಳೆ ಇವುಗಳಿಂದ ಕೂಡಿದ ಸಂಗೀತ ಹಾಗೂ ನೃತ್ಯ, ಅಷ್ಟಾಂಗ ಸಹಿತವಾಗಿರುವಂತಹ ಪ್ರಣಾಮವು, ನಾನಾ ವಿಧದ ಸ್ತುತಿಯು, ಈ ಎಲ್ಲವೂ ನನ್ನಿಂದ ಸಂಕಲ್ಪದ ಮೂಲಕವೇ ನಿನಗೆ ಸಮರ್ಪಿಸಲ್ಪಟ್ಟಿವೆ. ಹೇ ವಿಭುವೇ, ಪೂಜೆಯನ್ನು ಸ್ವೀಕರಿಸು. ಆತ್ಮಾತ್ವಂ ಗಿರಿಜಾಮತಿ ಸಹಚರಾಃ ಪ್ರಾಣಾಃ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಹೇ ಶಂಭುವೆ, ನೀನು ಆತ್ಮವು, ಗಿರಿಜೆಯು ಬುದ್ಧಿಯು, ಪ್ರಾಣಗಳೇ ಜೊತೆಗಾರರು, ದೇಹವೇ ಮಂದಿರವು, ನಾನಾ ವಿಷಯಗಳ ಅನುಭವವೇ ನಿನ್ನ ಪೂಜೆಯು, ನಿದ್ರೆಯೇ ಸಮಾಧಿ ಸ್ಥಿತಿಯು, ಕಾಲ್ನಡಿಗೆಯ ಸಂಚಾರವು ಪ್ರದಕ್ಷಿಣ ಕ್ರಮವು, ಎಲ್ಲ ಮಾತುಗಳೇ ಸ್ತೋತ್ರಗಳು. ನಾನು ಯಾವ ಯಾವ ಕೆಲಸವನ್ನು ಮಾಡುವೆನೋ ಅವೆಲ್ಲವೂ ನಿನ್ನ ಆರಾಧನೆಯು. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಕೈಕಾಲುಗಳಿಂದ ಮಾಡಲ್ಪಟ್ಟಿರುವ, ಮಾತಿನಿಂದಲೂ ಶರೀರದಿಂದಲೂ ಅಥವಾ ಕೆಲಸದಿಂದಲೂ ಆಗಲ್ಪಟ್ಟಿರುವಂತಹ, ಕಿವಿ ಕಣ್ಣುಗಳಿಂದ ಆಗಲ್ಪಟ್ಟಿರುವ ಅಥವಾ ಮನಸ್ಸಿನಿಂದ ಮಾಡಿರುವ ಇಲ್ಲವೇ ಮಾಡದೇ ಇರುವ ಈ ಎಲ್ಲ ಬಗೆಯ ಅಪರಾಧವನ್ನು ಹೇ ಶಂಭುವೇ, ಶ್ರೀ ಮಹಾದೇವನೇ ಕ್ಷಮಿಸು. ಹೇ ಕರುಣಾಸಾಗರನೇ, ಮತ್ತೆ ಮತ್ತೆ ನಿನಗೆ ಜಯವಾಗಲಿ. ಇಲ್ಲಿಗೆ ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶಿವಮಾನಸ ಪೂಜಾ ಸ್ತೋತ್ರ ಸಂಪೂರ್ಣವಾಯಿತು. ಅತ್ಯಂತ ಸರಳವಾದಂತಹ ಸ್ತೋತ್ರ. ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಅರ್ಥವನ್ನು ಅನುಸಂಧಾನ ಮಾಡಿ ಶಿವದೇವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.